ಹಾಯ್ ಫ್ರೆಂಡ್ಸ್, ಇದು ನಾನು ಅದೇ 35ನ ವ್ಲಾಗು. ಸೀದಾ ಇಲ್ಲಿ ಹತ್ರ ಹಾಕೊಂಡು ಮಲ್ಕೊಂಬಿಟ್ಟಿದ್ದೆ ಕರ್ನೂಲಲ್ಲಿ. ಯಾಕಂದರೆ ಬಾಡಿ ಸ್ವಲ್ಪ ಟಯರ್ಡಾಗಿತ್ತು, ಅದಕ್ಕೆ. ಯಾಕೆಂದರೆ ಅಲ್ಲಿ ಚೆನ್ನೈಯಿಂದ ಬಂದು ಸೀದಾ ಹಂಗೆ ಬಂದುಬಿಟ್ರಲ್ಲ, ಅದಕ್ಕೆ ರೆಸ್ಟ್ ಇಲ್ಲ ಅಂತ ಸೀದಾ ಮಲ್ಕೊಂಬಿಟ್ಟೆ. ನೈಟ್ ಈಸ್ಕೊಂಬಂದಿರೋ ಊಟನೇ ನೈಟ್ ಮಾಡಿಲ್ಲ ಸೇರೆ ಅಂತ, ಅದನ್ನೇ ಬೆಳಿಗ್ಗೆ ನಾಷ್ಟಾಗಿ ಮಾಡ್ಕೊಂಬಿಟ್ಟೆ. ಮಶ್ರೂಮ್ ಬಿರಿಯಾನಿ ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡು ಚೆನ್ನಾಗಿತ್ತು. ಬೆಳಿಗ್ಗೆ ಗಂಟೆ ಚೆನ್ನಾಗಿತ್ತು, ಆದರೆ ಬಿಸಿ ಬಿಸಿಯಾಗಿ ತಂದಿದ್ದೆ ನೈಟು, ತಿನ್ನೋಕ್ಕಾಗಿಲ್ಲ. ಸುಮ್ಮನೆ ಏನು ವೇಸ್ಟ್ ಮಾಡೋದಂತ ಬೆಳಿಗ್ಗೆ ತಿಂದ್ಬಿಟ್ಟೆ. ಸೀದಾ ತಿನ್ಕೊಂಡು ಸೀದಾ ಹಂಗೆ ಹೋಗ್ತಾ ಇರುವಾಗ ನೋಡಿದರೆ ಇಲ್ಲಿ ಯಾವುದೋ ಕಾರ್ನ ಎತ್ತಿ ಇದಕ್ಕೆ ಪಾರ್ಕಿಂಗ್ ಮಾಡಿಬಿಟ್ಟಿದ್ರು ಹೋಟ್ಲಿಗೆ. ಮಸ್ತಾಗಿತ್ತು. ಕ್ರಿಯೇಟಿವಿಟಿ ಅದಲ್ಲ, ಏನು ಮಾಡೋದು, ಮಸ್ತಾಗಿ ಕ್ರಿಯೇಟಿವಿಟಿ ಮಾಡ್ತಾಯಿದ್ರೆ ಅವಾಗ ತಾನೇ ಅಟ್ರ್ಯಾಕ್ಟ್ ಮಾಡೋದು ಕಸ್ಟಮರ್ನ. ಸೀದಾ ಅಲ್ಲೆಲ್ಲ ದಾಟ್ಕೊಂಡು ಇಲ್ಲಿ ಬರೆದ್ರೆ ಇಲ್ಲಿ ಶಂಷಾಬಾದಲ್ಲಿ ನೋಡಿದ್ರೆ ಫುಲ್ಲಾಗಿ ಟ್ರಾಫಿಕ್ ಜಾಮು. ಆ ಟ್ರಾಫಿಕಲ್ಲಿ ವ್ಯಾಕ್ಯೂಮ್ ಮಾತ್ರನೇ ಡೌನ್ ಆಗ್ತಾಯಿತ್ತು. ಬ್ರೇಕ್ ಹೊಡೆದು ಬೇಜಾರಾಗ್ಬಿಟ್ಟಿತ್ತು. ಏನೋ ಸಡನ್ನಾಗಿ ಟ್ರಾಫಿಕ್ ಜಾಮ್ ಇತ್ತು. ಅಲ್ಲಿ ಟೋಲಲ್ಲಿ 3 ಟೋಲ್ ಐತೆ, ಅದ್ರಲ್ಲಿ ಬರೀ 2 ಓಪನಲ್ಲಿ ಇದ್ದಿದ್ದು, ಒಂದು ಮುಚ್ಚಿಬಿಟ್ಟಿದ್ರು, ಅದಕ್ಕೆ ಟ್ರಾಫಿಕ್ ಜಾಮು. ಸೇರಂತ ಹಂಗೆ ನೈಸ್ ರೋಡಲ್ಲ ಹತ್ತಿ ನಾವು ಎಕ್ಸಿಟ್ ನಂಬರ್ 6 ಇಳಿಯೋದು, ಮಿರ್ಚಲ್ ರೋಡು. ಸೇರಂತ ಇಲ್ದಿ ಗೋಡನ ಹತ್ರ ಹೋದರೆ 1 ಅವರ್ ಆದಮೇಲೆ ಗಾಡಿ ಹಾಕ್ಕೊಂಡ್ರು. 2 ಗಂಟೆಗೆ ಹೋಗಿದ್ದೀನಿ, 3 ಗಂಟೆಗೆ ಹಾಕ್ಕೊಂಡ್ರು ಗಾಡಿ. ಅರ್ಜೆಂಟ್ ಇರೋ ಟೈಮಲ್ಲಿ ಇವ್ರು ಏನಕ್ಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ನೋಡಿದ್ರೆ ಗಾಡಿ ಆಲ್ರೆಡಿ ಇನ್ನೂ ಗಾಡಿ ಪಾಯಿಂಟ್ಗೆ ಹೋಗಿಲ್ಲ, ಅಷ್ಟು ಬೇಗ ನೋಡಿದ್ರೆ ಬಿಲ್ಲೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಲೋಡ್ಗೆ. ಅದಕ್ಕಂತಲೇ ಸ್ವಲ್ಪ ಜಲ್ದಿ ಇಳಿಸ್ಕೊಂಡು ಇವ್ರ ಹತ್ರ ಮಾತಾಡಿ ಸ್ವಲ್ಪ ಜಗಳ ಮಾಡಿ, ಇವತ್ತು ಮಾತ್ರ ಹೆಂಗಣ್ಣ ಜಲ್ದಿ ಇಳಿಸ್ರಿ ಹಂಗೆ ಹಿಂಗೆ ಅಂತ ಹೇಳಿದೆ. ಸರಿ ಇಳಿಸ್ತಿ ಅಂತ ಹೇಳ್ಬಿಟ್ಟು ಇಳಿಸ್ತಾಯಿದ್ರು. ಅಷ್ಟೊತ್ತಿಗೆ ನಮ್ಮ ಮಧ್ಯಾಹ್ನ ಊಟ ಬೇರೆ ಮಾಡಿಲ್ವಲ್ಲ, ಸೇರಂತ ಸಮೋಸ ಬಂತು. ಸೇರಂತ ಈಸ್ಕೊಂಡು ತಿನ್ಕೊಂಡು ಸೀದಾ ಅವ್ರು ಅನ್ಲೋಡ್ ಮಾಡಿದ್ರು. 4 ಗಂಟೆ ಆಯಿತು ಅಷ್ಟು ಬೇಗ. ಸೀದಾ ಅಲ್ಲಿಂದ ಬೇರೆ ಫೋನ್ ಮಾಡ್ತಾಯಿದ್ರು ಬಾ ಜಲ್ದಿ ಅಂತ. ಸೇರಂತ ಅಲ್ಲಿ ಹೋದೆ ಬೂಮರ್ ಲೋಡ್ಗೆ. ಎಲ್ಲ ಆಲ್ರೆಡಿ ಪ್ರೀ ಬುಕ್ಕಿಂಗ್ ಮಾಡಿರ್ತಾರೆ. ನಮ್ಮದೆಲ್ಲ ಗಾಡಿ ಹೋಗ್ತಾಯಿದೆ ಅಂತ ಗೊತ್ತಾದರೆ ಪ್ರೀ ಬುಕ್ ಮಾಡಿಬಿಟ್ಟಿರ್ತಾರೆ. ಸೇರಂತ ಅಲ್ಲಿ ಹೋಗಿದ ತಕ್ಷಣ ಗಾಡಿ ಲೋಡ್ ಮಾಡಿಬಿಟ್ರು ಬೂಮರು. ಮತ್ತು ಅಲ್ಲಿಂದ ಲೋಡ್ ಮಾಡಿಸ್ಕೊಂಡು ಬಿಲ್ಲೆಲ್ಲ ಬೇರೆ ರೆಡಿ ಇತ್ತಲ್ಲ, ಸೇರೆ ಅಂತ ಸೀದಾ ಜಲ್ದಿನೇ ಬಿಟ್ರಿ. ಬರ್ತಾ ಇರುವಾಗ ನೋಡಿದರೆ ಟೈರ್ ಬೇರೆ ಪಂಚರ್ ಆಗಿಬಿಡೈತೆ. ಅದು ಎಲ್ಲಿ ಪಂಚರ್ ಆಯ್ತು ಅಂತ ಗೊತ್ತಿಲ್ಲ. ನೈಸ್ ರೋಡ್ ಹತ್ತಿ ನೋಡಿದಾಗ ಪಂಚರ್ ಆಗಿತ್ತು. ಸೇರಂತ ನಮ್ಮ ಓನರ್ಗೆ ಹೇಳಿದ್ದಕ್ಕೆ 50 ಕಿಲೋಮೀಟ್ರು ಹೋಗೋದು ಬದಲು ಸುಮ್ಮನೆ ಅಲ್ಲಿ ಎಕ್ಸಿಟ್ ನಂಬರ್ 11 ಇಲ್ಲಿ ಬಿಟ್ಟು ಇದಕ್ಕೆ ಹೋಗು, ಇಲ್ಲದು ವಿಜಯವಾಡ ರೋಡ್ಗೆ ಹೋಗಿ ಲಾಕ್ಸ್ಕೋ, ಬೇಜನ ಐತೆ ಪಂಚರ್ ಅಂಗಡಿ ಅಂದರು. ಇಲ್ಲಿ ಬಂದೆ, ಟೈರೆಲ್ಲ ಜಾಗ ಹಾಕಿ ಹೊಟ್ಟೆವ್ರಿಗೆ ಇಳಿಸ್ಕೊಂಡ್ರು. ಇಲ್ಲಿ ನೋಡಿದ್ರೆ ಮೋಟ್ರಲ್ಲಿ ನೋಡಿದ್ರೆ ಬೆಂಕಿ ಬರ್ತಾಯಿತ್ತು. ಇದು ಹಳೇದು ಮೋಟ್ರು ಇದಲ್ಲ, ಅದೇನೇನು ನೀರು ಬರುತ್ತೆ ಅದರಲ್ಲಿ ಬಿಸಿ ನೀರಂಗೆ. ಸೇರಂತ ಪಂಚರೆಲ್ಲ ಹಾಕ್ಸ್ಕೊಂಡು ಅದು ಪ್ಲಾಪ್ ಕಟ್ಟಾಗಿತ್ತು, ಅದಕ್ಕೆ ಆಗಿರೋದು ಸೀನು. ಹಂಗೆ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ, ಯಾಕಂದರೆ ತಲೆಯೆಲ್ಲ ಏನೋ ಗುರುಗುರ ಅಂತಿರ್ತಿತ್ತು. ಸೇರಂತ ನಾಷ್ಟ ಮಾಡ್ಕೊಂಡು ಬರ್ತಾ ಇರುವಾಗ ನೋಡಿದ್ರೆ ನೈಸ್ ರೋಡ್ ಹತ್ತಿ ಬಂದು ಮತ್ತೆ ಇಲ್ಲಿಂದ ಎಕ್ಸಿಟ್ ನಂಬರ್ 15 ಇದು ಡೈರೆಕ್ಟು ಕೊತ್ತೂರಿಗೆ ಹೋಗ್ಬಿಡುತ್ತೆ. ಅಲ್ಲಿ ನೋಡಿದ್ರೆ ಏನೋ ಲೈಟ್ ಸೆಟ್ಟಿಂಗ್ ಎಲ್ಲ ಹಾಕಿ ಮಸ್ತಾಗಿ ಮಾಡಿದ್ರು.